Hello, myself Dr. K.R. Manjula, working as Assistant Professor, GCW Kolar. So this is my sixth session related to matrices and determinants. Subject I'm going to teach quantitative methods for business. Syllabus which is related to Bangalore North University. And this is subject related to first semester, Unit 4, matrices and determinants. Learning of this session is nothing but to understand the students how you can solve the problems related to multiplication of matrices, and it is focused on the meaning of matrices and problem related to multiplication of matrices. So let us know what is the meaning of matrices. So when one matrix is multiplied by another matrix, you're going to call that as a multiplication of matrices. So ಒಂದು ಮ್ಯಾಟ್ರಿಕ್ಸ್ ಇನ್ನೊಂದು ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅದನ್ನು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಅಥವಾ ಮಲ್ಟಿಪ್ಲಿಕೇಶನ್ ಪ್ರಾಪರ್ ಅಂತ ಕರಿತೀರಾ. ಸೊ ವೈಲ್ ಮಲ್ಟಿಪ್ಲೈಯಿಂಗ್ ಟೂ ಮ್ಯಾಟ್ರಿಸಸ್, ದ ಮಲ್ಟಿಪ್ಲಿಕೆಂಟ್ ಮ್ಯಾಟ್ರಿಸಸ್ ಮಸ್ಟ್ ಬಿ ಈಕ್ವಲ್ ಟು ದಿ ನಂಬರ್ ಆಫ್ ರೋಸ್ ಟು ದಿ ನಂಬರ್ ಆಫ್ ಕಾಲಮ್ಸ್. ಸೊ ಯಾವಾಗ ರೂಲ್ಸ್ ಇದು ಏನು ಅಂದರೆ, ಎರಡು ಮ್ಯಾಟ್ರಿಸಸ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಮ್ಯಾಟ್ರಿಸಸ್ಸಲ್ಲಿ ಎಷ್ಟು ನಂಬರ್ ಆಫ್ ರೋಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಕಾಲಮ್ಸ್ ಕೂಡ ಇರಬೇಕು ಇನ್ನೊಂದು ಮ್ಯಾಟ್ರಿಸಸ್ಸಲ್ಲಿ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಮ್ಯಾಟ್ರಿಸಸ್, ದೆನ್ ಎ ಇಂಟು ಬಿ ಇಸ್ ಪಾಸಿಬಲ್ ಓನ್ಲಿ ವೆನ್ ಎ ಈಸ್ ಆಫ್ ದಿ ಆರ್ಡರ್ ಎಮ್ ಇಂಟು ಎನ್ ಆ್ಯಂಡ್ ಬಿ ಇಸ್ ದ ಆರ್ಡರ್ ಎನ್ ಇಂಟು ಎಮ್. ದಟ್ ಈಸ್ ನಥಿಂಗ್ ಬಟ್ ಆವಾಗ ಹೇಳಿದ್ದೀನಿ, ಎಮ್ ಅಂದರೆ ರೋ, ಎನ್ ಅಂದರೆ ಕಾಲಮ್. ಅಂದರೆ ಎ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇರುತ್ತೋ ಎಷ್ಟು ಕಾಲಮ್ ಇರುತ್ತೋ ಅದೇ ಥರನೇ ಬಿ ಮ್ಯಾಟ್ರಿಕ್ಸಲ್ಲಿ, ಬಿಕಾಸ್ ಮಲ್ಟಿಪ್ಲೈ ಮಾಡೋವಾಗ ನಾವು ರೋಸ್ ಕಾಲಮ್ಸ್ ಜೊತೆ ಮಾಡ್ತೀರಿ, ಕಾಲಮ್ ರೋಸ್ ಜೊತೆ ಮಾಡ್ತೀರ. ಹಾಗಾಗಿ ಎಷ್ಟು ನಂಬರ್ ಆಫ್ ರೋಸ್ ಇರುತ್ತೋ ಅಷ್ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು. ದೆನ್ ಓನ್ಲಿ ಎ ಆ್ಯಂಡ್ ಬಿ ಮ್ಯಾಟ್ರಿಸಸ್ ಆರ್ ಸೆಟ್ ಟು ಬಿ ಕನ್ಫರ್ಮ್ ಫಾರ್ ಮಲ್ಟಿಪ್ಲಿಕೇಶನ್, ಅಂದರೆ ವಿಚ್ ಇಸ್ ರೆಡಿ ಫಾರ್ ಮಲ್ಟಿಪ್ಲಿಕೇಶನ್. ಈಚ್ ಎಲಿಮೆಂಟ್ ಆಫ್ ಎ ರೋ ಫ್ರಮ್ ದ ಫಸ್ಟ್ ಮ್ಯಾಟ್ರಿಕ್, ದಟ್ ಈಸ್ ಯಾವುದ್ರಲ್ಲಿ ನೀವು ಮಲ್ಟಿಪ್ಲೈ ಮಾಡ್ತೀರೋ, ಈಸ್ ಟು ಬಿ ಮಲ್ಟಿಪ್ಲೈಡ್ ವಿತ್ ದ ಸೇಮ್ ನಂಬರ್ ಆಫ್ ಎಲಿಮೆಂಟ್ ಆಫ್ ದಿ ಸೆಕೆಂಡ್ ಮ್ಯಾಟ್ರಿಕ್ಸ್. ದಿಸ್ ಇಸ್ ದ ರೂಲ್ಸ್. ಸೊ ಫಸ್ಟ್ ಪ್ರಾಬ್ಲಮ್ ಮಾಡೋಣ. ಇಫ್ 2, 3, 4, ಸೊ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಇರೋದನ್ನ ನಾವು ಇದನ್ನು ಕಾಲಮ್ ಅಂತ ಕರಿತೀರ. ಸೊ ಈ ಥರ ಇರೋದನ್ನು ಹಾರಿಜಾಂಟಲ್ ಇರೋದನ್ನು ರೋಸ್ ಅಂತ ಕರಿತೀರ. ಎಕ್ಸು, ವೈ, ಝೆಡ್. ಸೊ ಇದರ 1 ರೋ, ಇದು 3 ಕಾಲಮ್ ಇದೆ. ಇಸ್ ಈಕ್ವಲ್ ಟು -2, 4, 2, -3, 6, 3, -4, 8, 4. ಫೈಂಡ್ ಎಕ್ಸ್, ವೈ ಆ್ಯಂಡ್ ಝೆಡ್. ಸೊಲ್ಯೂಷನ್ ಬಂದ್ಬಿಟ್ಟು ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. 2, 3, 4 ಎಕ್ಸ್, ವೈ, ಝೆಡ್ ಇಸ್ ಈಕ್ವಲ್ ಟು, ಇದು ಫಸ್ಟ್ ರೋ, ಇದು ಫಸ್ಟ್ ಕಾಲಮ್. ನೋಡಿ, ಇದು 2 ಇಂಟು ಎಕ್ಸ್ 2x, 2 ಇಂಟು ವೈ 2y, 2 ಇಂಟು ಝೆಡ್ 2z. ಫಸ್ಟ್ ಒನ್ ಆಯಿತು. ಇವಾಗ ಸೆಕೆಂಡ್ ರೋ, 3 ಇಂಟು ಎಕ್ಸ್ 3x, 3 ಇಂಟು ವೈ 3y, 3 ಇಂಟು ಝೆಡ್ 3z. ನೆಕ್ಸ್ಟ್ ಫೋರ್ತ್, 4 ಇಂಟು ಎಕ್ಸ್ 4y, 4 ಇಂಟು ವೈ 4y, 4 ಇಂಟು ಝೆಡ್ 4z. ಸೊ ಇವಾಗ ನೋಡಿ, ಇಲ್ಲಿ ನಮಗೆ 3 ರೋ ಬಂದಿದೆ, 3 ಕಾಲಮ್ ಬಂದಿದೆ. ನೆಕ್ಸ್ಟ್ ಇವಾಗ ರೈಟ್ ಹ್ಯಾಂಡ್ ಸೈಡ್ ಈ ಕಡೆದು, ಇಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಕೊಟ್ಟಿರೋ ಫಸ್ಟ್ ಬರೆದು ಬಿಡೋಣ. 2x, 2y, 2z, 3x, 3y, 3z, 4x, 4y, 4z. ಇದು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡು ಮೈನಸ್, ದಟ್ ಈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದು -2, 4, 2, -3, 6, 3, -4, 8, 4. ಸೊ ಬೈ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ನಮಗೇನು ಬರುತ್ತೆ ಅಂದರೆ, ಇಲ್ಲಿ ನೋಡಿ 2x ಇಸ್ ಈಕ್ವಲ್ ಟು, ದಟ್ ಈಸ್ -2, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ -2 ಬಂದರೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು -1 ಬರುತ್ತೆ. 2y ಇಸ್ ಈಕ್ವಲ್ ಟು 4 ಅಂದರೆ ಅಲ್ಲಿಗೆ y ಇಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 2 ಬಂದರೆ ನಮಗೆ y ಇಸ್ ಈಕ್ವಲ್ ಟು 2 ಆನ್ಸರ್ ಬರುತ್ತೆ. ಇದು ಹಂಗೆ
2z divided by 2 ಅಂದರೆ z is equal to 2 divided by 2 ಅಂದರೆ 1 ಬರುತ್ತೆ. This is the answer. Second problem, if a is equal to 0.5, 0.5, 0.0, 0.0, ಇದು 0.3, 0.0, 0.2, 0.1, 1, 0.1, 0.2, 0.5, then b is equal to 10, 20, 25, 50, find a into b. Multiplication ಮಾಡ್ತಾ ಇರೋದು. This is a problem which is given in BCom November 2016 question paper problem. Solution ಈ ಥರ ಇರುತ್ತೆ ನೋಡಿ. ಇಲ್ಲಿ ಮ್ಯಾಟ್ರಿಸಸ್ಸು they have given ಇಲ್ಲಿ ನೋಡಿ, number of rows, number of columns is equal. ಇದು 1 column, 2 column, 3 column, 4 column. ಇದು ಅಷ್ಟೇ 1, 2, 3, 4 ಅಂದರೆ ಕಾಲಮ್ 4 ಇದೆ, ರೋಸ್ ಕೂಡ 4 ಇದೆ, ಈಕ್ವಲ್ ಆಗಿದೆ. ಹಾಗಾಗಿ ಮಲ್ಟಿಪ್ಲೈ ಮಾಡ್ಬೋದು. ಫಸ್ಟ್ ಇದು ಮಾಡೋಣ. ದಟ್ ಈಸ್ ಎ ಮ್ಯಾಟ್ರಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಬಿ ಮ್ಯಾಟ್ರಿಕ್ಸು. ಇದು ಎರಡನ್ನು ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಬೇಕಂದ್ರೆ ನೋಡಿ 0 ಇಂಟು 5 ಇಂಟು, ಸೊ ಇದು ಫಸ್ಟು ಕಾಲಮ್ದು ಫಸ್ಟು ರೋ ಜೊತೆ ಮಲ್ಟಿಪ್ಲೈ ಆಗುತ್ತೆ. 0.5 ಇಂಟು 10 ಪ್ಲಸ್ 0.5 ಇಂಟು 20, 0 ಪ್ಲಸ್ 0.0 ಇಂಟು 25 ಪ್ಲಸ್ 0.0 ಇಂಟು 50. ಅಂದರೆ ಈ ಪೂರ್ತಿ ಫಸ್ಟ್ ರೋ ಬಂದುಬಿಟ್ಟು ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಆಗಬೇಕು. ನೆಕ್ಸ್ಟ್ ಎರಡನೇ ಸಲ ಇವಾಗ ನಾನು ಎರಡನೇ ರೋ ಮಾಡ್ತಾಯಿದ್ದೀನಿ. 0.3 ಇಂಟು 10 ಪ್ಲಸ್ 0.0 ಇಂಟು 20 ಪ್ಲಸ್ 0.2 ಇಂಟು 25 ಪ್ಲಸ್ 0.1 ಇಂಟು 50. ಎರಡನೇ ರೋ ಆಯಿತು. ಇವಾಗ ಲಾಸ್ಟ್ ರೋ 1 ಇಂಟು 10 ಪ್ಲಸ್ 0.1 ಇಂಟು 20 ಪ್ಲಸ್ 0.2 ಇಂಟು 25 ಪ್ಲಸ್ 0.5 ಇಂಟು 50. ಇವಾಗ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್. ಸೊ ಎಲ್ಲ ಮಲ್ಟಿಪ್ಲೈ ಆಯಿತು. ಸೊ ಇವಾಗ ಅಡಿಷನ್ ಮಾಡ್ಕೊಳ್ಳೋಣ. ದಟ್ ಈಸ್ 0.5 ಇಂಟು 10 ಅಂದರೆ ವಿ ಗೆಟ್ 5. 0.5 ಇಂಟು 20 10 ಬರುತ್ತೆ. 0.0 ಇಂಟು 25 0 ಬರುತ್ತೆ. 0.0 ಇಂಟು 50 ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಗೆಟ್ 1, 0. ಯಾವುದೇ 0 ಜೊತೆ ಮಲ್ಟಿಪ್ಲೈ ಆದರೆ ಆನ್ಸರ್ 0ನೇ ಬರುತ್ತೆ. 0.3 ಇಂಟು 10 ಯು ಗೆಟ್ ಸೇಮು. 1 ಇಂಟು 10 10. 0.1 ಇಂಟು 20 2. 0.2 ಇಂಟು 25 25 ಬರುತ್ತೆ, ಸಾರಿ 5 ಬರುತ್ತೆ. 0.5 ಇಂಟು 50 25 ಬರುತ್ತೆ. ಸೊ ಇವೆಲ್ಲನೂ ಆ್ಯಡ್ ಮಾಡಿದ್ರೆ ವಿ ಗೆಟ್ 15, ವಿ ಗೆಟ್ 23, ವಿ ಗೆಟ್ 42. This is the answer. Next problem. If A is equal to matrix 2642 and B is equal to 1654, find A into B and B into A are equal. So solution first one, A into B first ಕಂಡುಹಿಡಿಯೋಣ. ಮ್ಯಾಟ್ರಿಕ್ಸ್ A ಹಾಕ್ಕೊಂಡಿದ್ದೀನಿ 2642 ಮತ್ತು B ಮ್ಯಾಟ್ರಿಕ್ಸ್ ಹಾಕ್ಕೊಂಡಿದ್ದೀನಿ 1654. ಎರಡು ಮಲ್ಟಿಪ್ಲೈ ಮಾಡೋಣ. A into B is equal to ಫಸ್ಟು ಈ ರೋ ಕಾಲಮ್ ಜೊತೆ ಮಲ್ಟಿಪ್ಲೈ ಆಗಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್, ದಟ್ ಈಸ್ 2 ಇಂಟು 1 ಪ್ಲಸ್ 6 ಇಂಟು 5. ನೆಕ್ಸ್ಟು ಇದೇ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಜೊತೆ 2 ಇಂಟು 6 ಪ್ಲಸ್ 6 ಇಂಟು 4 ಮಾಡಿದ್ದೀವಿ. ಎರಡನೇದು ಇವಾಗ ಸೆಕೆಂಡ್ ರೋ 4 ಇಂಟು 1 ಪ್ಲಸ್ 2 ಇಂಟು 5. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇವಾಗ 4 ಇಂಟು 6 ಪ್ಲಸ್ 2 ಇಂಟು 4. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ದಟ್ ಈಸ್ ಮೊದಲನೇದು ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಕಾಲಮ್ ಜೊತೆನೂ ಮಲ್ಟಿಪ್ಲೈ ಆಗಬೇಕು.
ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆನೂ ಮಲ್ಟಿಪ್ಲೈ ಆಗಬೇಕು, ಸೆಕೆಂಡ್ ಕಾಲಮ್ ಜೊತೆನೂ ಮಲ್ಟಿಪ್ಲೈ ಆಗಬೇಕು. ಸೊ 8b is equal to 2 1s are 2 plus 6 5s are 30, 2 6s are 12 plus 6 4s are 24, 4 1s are 4 plus 2 5s are 10, 4 6s are 24 plus 2 4s are 8. So a into b is equal to ಎರಡು ಆ್ಯಡ್ ಮಾಡಿದ್ರೆ 2 plus 30 32, 12 plus 24 36, 4 plus 10 14, 24 plus 8 32. ಸೊ ಇದು ಎ ಇಂಟು ಬಿಗೆ ಬಂತು. ಇವಾಗ ಬಿ ಇಂಟು ಎ ನೋಡೋಣ. ಸೊ ಬಿ ಇಂಟು ಎ ಫಸ್ಟ್ ಬಿದು ಬರ್ಕೊಂಡಿದ್ದೀರಿ ಮ್ಯಾಟ್ರಿಕ್ಸು, ನೆಕ್ಸ್ಟು ಎದು ಎರಡು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ. ದಟ್ ಈಸ್ ಬಿ ಇಂಟು ಎ ಇಸ್ ಈಕ್ವಲ್ ಟು ಫಸ್ಟ್ ರೋ ಫಸ್ಟ್ ಕಾಲಮ್ 1 into 2s ಪ್ಲಸ್ 6 into 4s. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ 1 into 6 ಪ್ಲಸ್ 6 into 2s. ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ 5 into 2s plus 4 into 4s. Next first row second column 5 into 6 plus 4 into 2s. Multiply madana 1 2s are 2 plus 6 4s are 24, 1 6 are 6 plus 6 2s are 12, 5 2s are 10 plus 4 4s are 16, 5 6 are 30 plus 4 2s are 8. So ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ b into a is equal to 2 into 24 26, 6 into 12 18 ಬರುತ್ತೆ. Then you get 5 into 2s are 10 plus 4 4s are 16 26, 5 6 are 30 plus 8 38. So ನೋಡಿ ಎರಡು ಈಕ್ವಲ್ ಇಲ್ಲ. therefore from above a into b is not equal to b into a. ಯಾಕಂದರೆ ಇದಕ್ಕೆ a into b ಈ ಆನ್ಸರ್ ಬರುತ್ತೆ, ಬಿ ಇಂಟು ಎ ಈ ಆನ್ಸರ್ ಬರುತ್ತೆ, ಎರಡು ಸಮ ಇಲ್ಲ, ಹಾಗಾಗಿ ಇಟ್ ಈಸ್ ನಾಟ್ ಈಕ್ವಲ್. ನೆಕ್ಸ್ಟು ಆಬ್ಜೆಕ್ಟಿವ್ ಟೈಪು ಈ ಸೆಷನಲ್ಲಿ ಇಟ್ ಈಸ್ ದ ಲಾ ವಿಚ್ ಡಸ್ ನಾಟ್ ಹೋಲ್ಡ್ ಇನ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಈಸ್ ನೋನ್ ಆ್ಯಸ್. 4 ಆಪ್ಷನ್ ಇದೆ: ಡಿಸ್ಟ್ರಿಬ್ಯೂಟಿವ್ ಲಾ, ಇನ್ವರ್ಸ್ ಲಾ, ಅಸೋಸಿಯೇಟಿವ್ ಲಾ, ಕಮ್ಯುಟೇಟಿವ್ ಲಾ. ಸೊ ಆನ್ಸರ್ ಬಂದ್ಬಿಟ್ಟು ಕಮ್ಯುಟೇಟಿವ್ ಲಾ. Second one, if the number of rows in A matrix are equal to the number of rows in B matrix, then A and B are comfortable for product, division, transform, making. So ಎರಡು ಈಕ್ವಲ್ ಆಗಿದೆ ನಂಬರ್ ಆಫ್ ರೋಸು, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆನ್ಸರ್ ಇಸ್ ಎ ಪ್ರಾಡಕ್ಟ್. ಥರ್ಡ್ ಒನ್, ಇಫ್ ಎ ಬಿ ಇಂಟು ಸಿ ಇಸ್ ಈಕ್ವಲ್ ಟು AB into C, then with respect to the multiplication, this law is called inverse law, associative law, Cramer's law, additive law. So E law is equal to B associative law. Next, fourth one, the order of a matrix is written as M by N, M plus N, M into N, N by M. So option number 2 A, M by N. Next to two matrices, that is A and B, are multiplied to get A, B if both are rectangular, both are same order, number of columns of A is equal to columns of B, number of rows of A is equal to number of columns of B. For that is C option correct ಇದೆ. Number of column of A is equal to the number of columns of B. So these are the subject expert. With the help of the reference we have done this. So Kausar madam is a subject expert and myself. So I thank one and all for giving me opportunity.